ಫಸ್ಟ್ ಅಣ್ಣವ್ರಿಗೆ ಹುಟ್ಟಿದ ಶುಭಾಶಯಗಳು. ಅಣ್ಣವ್ರ ಫ್ಯಾನ್ ಅಂದರೆ ನಾನು ಎಲ್ಲ ಸಿನಿಮಾಗಳು ನೋಡ್ತಿದ್ದೆ ಆ ಕಾಲದಲ್ಲಿ. ಅಣ್ಣವ್ರ ಪಿಕ್ಚರ್ ಒಂದೇ ಅಲ್ಲ, ಎಲ್ಲ ಸಿನಿಮಾಗಳು ನೋಡ್ತಿದ್ದೆ. ಶಂಕರ್ನಾಗಂತೂ ಬಿಡ್ತಾ ಇರಲಿಲ್ಲ. ಒಂದು ಸಲ ಏನಾಯ್ತು ಅಂದರೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನಾನು ಶಿವರಾಜ್ ಕುಮಾರ್ ಒಂದು ಶೂಟಿಂಗ್ ಇತ್ತು ಹಲಸೂರು ಲೆಕ್ಕಲ್ಲಿ. ಆ ಸಿನಿಮಾ ಶೂಟಿಂಗಲ್ಲಿ ನಾನು ಅಲ್ಲೇ ಕೆಲಸ ಮಾಡ್ತಿದ್ದೆ. ಆಗೇನಾಯಿತು, ಅಣ್ಣವರು ಪಾರ್ವತಮ್ಮರು ಬಂದಿದ್ದರು. ಆಗ ನನಗೆ ಕಷ್ಟ ಕಾಲ, ಆಗ ಊಟಕ್ಕೂ ಕಷ್ಟ ಇರೋದು. ಆಗ ಅಣ್ಣವ್ರು ಬಂದಿದ್ದರು. ಆಗ ನಮ್ಮದೇ ಅಲ್ಲಿ ಜಾಗ ಇತ್ತು, ಅಲ್ಲಿ ಪೊಲೀಸ್ ಗಿಲ್ಸಲ್ಲಿ ನಮ್ಮದೇ ಎಂಟ್ರೆನ್ಸ್ ಇತ್ತು. ನಾನು ಹೋಗ್ಬಿಟ್ಟು ಅಣ್ಣವ್ರಿಗೆ ನನಗೆ ಆಶೀರ್ವಾದ ಮಾಡಿ ಅಂದೆ. ಅಣ್ಣವರು ಅವ್ರ ಪಾದ ಮುಟ್ತಿಂಗನ 2 ಕೈ ಮುಟ್ಟಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರು. ಸತ್ಯವಾಗ್ಲೂ ಹೇಳ್ತೀನಿ, ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರು. ಅವ್ರ ಆಶೀರ್ವಾದ ಮಾಡಿದ್ದೆ ಅವತ್ತಿಂದ ನನಗೆ ಉಪವಾಸ ಅನ್ನೋದೇ ಇಲ್ಲ. ಆರೋಗ್ಯ ಚೆನ್ನಾಗಿದೆ, ಉಪವಾಸ ಇಲ್ಲ, ಚೆನ್ನಾಗಿದ್ದೀನಿ. ಅಂಬಾನಿ ಆಗೋದು ಬೇಡ, ಆದರೆ ಒಳ್ಳೆ ತಂದಿಂದ ಬಾಳ್ತಾಯಿದ್ದೀನಿ, ಅಷ್ಟು ಸಾಕು. ಅವ್ರ ಆಶೀರ್ವಾದ ನನ್ನ ತಲೆ ಮೇಲೆ ಇನ್ನೂ ಇದೆ. ನನ್ನ ಕೈಗೆ ಇನ್ನೂ ಆ ಪಾದ ಸ್ಪರ್ಶ ಇನ್ನೂ ಹಾಗೇ ಇದೆ. ಅವ್ರ ಪಾದ ಮುಟ್ಟಿದ್ದು ನನ್ನ ಕಣ್ಮುಂದೆ ಅವ್ರ ಆಶೀರ್ವಾದ ಮಾಡಿದ್ದು ಸತ್ಯವಾಗ್ಲೂ ಹೇಳ್ತೀನಿ, ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರು ನನಗೆ. ಆ ಆಶೀರ್ವಾದ ನನಗೆ ಪರಿಪೂರ್ಣವಾಗಿ ತಟ್ಟಿದೆ, ಅಷ್ಟು ಸಾಕು ರಾಜ್ಕುಮಾರ್. ನಾನು ಅದನ್ನು ಮರೆಯೋಕ್ಕೆ ಆಗಲ್ಲ. ಮತ್ತು ರಾಜ್ಕುಮಾರ್ ಪಿಕ್ಚರ್ಗಳನ್ನ ತುಂಬ ನೋಡಿದ್ದೀನಿ. ಅವರು ಗುಣನ ನಾನು ಸ್ವಲ್ಪ ಅಳವಡಿಸ್ಕೊಂಡಿದ್ದೀನಿ. ದುಡ್ಡು ಕಾಸು ಅಂತ ನಾನು ಆಸೆ ಪಡಲ್ಲ, ರಸ್ತೆಯಲ್ಲಿ ಬಿದ್ದಿದ್ರು ಮುಟ್ಟಲ್ಲ. ರಾಜ್ಕುಮಾರ್ ಒಂದು ಮಾತು ಹೇಳಿದ್ರು, ಕಂಡೋರ ಕಾಸು ಕಕ್ಕ ಅಂತ ತಿಳಿ ಅಂತ ಒಂದು ಸಿನಿಮಾದ ಡೈಲಾಗ್ ಇದೆ. ಅದನ್ನು ನಾನು ಫಾಲೋ ಮಾಡ್ಕೊಂಬಿದ್ದೀನಿ. ಕಂಡೋರ ಕಾಸು ನಾನು ಮುಟ್ಟಕ್ಕೆ ಹೋಗಲ್ಲ. ನನ್ನ ದುಡ್ಡು ನನ್ನ ಜವಾಬ್ದಾರಿ, ನನ್ನ ದುಡ್ಡು ಅಷ್ಟೇ. ಇಲ್ಲ, ಅವೆಲ್ಲ ಇಲ್ಲ. ನಾನು ಏನು ಮಾಡೋದು, ಯಾಕಂದರೆ ನಮ್ಮದು ಆಯುಸ್ ಇರೋದು 80 ವರ್ಷ 60 ವರ್ಷ. ಅಷ್ಟಲ್ಲಿ ಯಾಕೆ ಮೋಸ ಮುಟ್ಟೋಬೇಕು? ಅಣ್ಣವ್ರ ಥರ ಭಾಳ ಕಾಲ್ದಿದ್ರು ಅವ್ರ ದಾರಿ ಒಂಚೂರಾದ್ರೆ ನಡೀಬೇಕು, ಇದು ನನ್ನ ಆಸೆ. ಆ ರೀತಿ ಬಾಳ್ಕೆ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಅದೇ ಮಾಡಿ. ಕಂಡೋರ ಆಸೆಗೆ ಕಂಡೋರ ಹಣಕ್ಕೆ ಆಸೆ ಪಡಬೇಡಿ. ನಿಮ್ಮ ಜವಾಬ್ದಾರಿ ಇರೋ ದುಡ್ಡು ಮಾತ್ರ ನಿಮ್ಮದು ಅಂತ ತಿಳಿರಿ. ನೀವು ಒಳ್ಳೆ ಥರ ಬಾಳ್ತೀರಾ, ನಿಮ್ಮ ಆಸೆ ನೆರವೇರಿಸುತ್ತೆ. ನೀವೇನು ಅಂಬಾನಿ ಆಗೋದು ಬೇಕಿಲ್ಲ, ಆದರೆ ನಿಮ್ಮ ಜೀವನ ನಿಮ್ಗೆ ಚೆನ್ನಾಗಿರುತ್ತೆ. ಅಷ್ಟು ಜೀವನ ಮಾಡ್ಕೊಂಡಿರಿ, ಸಖತ್ತಾಗಿರುತ್ತೆ. ಮನಸ್ಸು ಹೃದಯನೂ ಚೆನ್ನಾಗಿರುತ್ತೆ.